ನಮಸ್ಕಾರ ಮಂಗಳೂರು ಕರ್ನಾಟಕ. ನಾವಿವತ್ತಿದ್ದೇವೆ ಯಶಸ್ವಿ ರೈಡರ್ಸ್ BC ರೋಡಲ್ಲಿ. ಇವತ್ತು ನಮ್ಮ ಹತ್ರ ಇದೆ R15V4. ನೋಡೋಣ ಈ ಗಾಡಿದು ಫೀಚರ್ ಸ್ಪೆಸಿಫಿಕೇಶನ್ ಅಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂತ. ಬನ್ನಿ ಗೈಸ್. Lacking all emotion, staring down the barrel, waiting for the final gates to open, to a new tomorrow, moving with the motion, following the light that sets me free. ಇದನ್ನು ನಮಗೆ ಫ್ರಂಟ್ ಇಂದ ನೋಡುವಾಗ ಒಂದು ಪ್ರಾಪರ್ ಅಂದ್ರೆ ರೇಸಿಂಗ್ ಬೈಕ್ ತರ ಕಾಣ್ತದೆ. ಇದರದ್ದು ಫ್ರಂಟ್ ವ್ಯೂ ಇಂದ ನೋಡೋದಾದ್ರೆ ನಮಗೆ ಇಲ್ಲಿ ವಿಂಡ್ಸ್ಕ್ರೀನ್ ನೋಡ್ಲಿಕ್ಕೆ ಸಿಗ್ತದೆ, ವೈಸರ್ ಟ್ರಾನ್ಸ್ಪರೆಂಟ್, ಇಲ್ಲಿ ಮಿರರ್ ಬರ್ತದೆ, ಮತ್ತೆ ಡೇ ಟೈಮ್ ರನ್ನಿಂಗ್ ಲೈಟ್ ಕೂಡ ಕೊಟ್ಟಿದ್ದಾರೆ ಎರಡು ಸೈಡ್ ಕೂಡ, ಮತ್ತೆ ಪ್ರೊಜೆಕ್ಟರ್ LED ಹೆಡ್ಲೈಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಫ್ರಂಟ್ ಸಸ್ಪೆನ್ಷನ್ ಬಂದು 37mm USD ಅಪ್ಸೈಡ್ ಡೌನ್ಸ್ ಗೋಲ್ಡನ್ ಫೋಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಫ್ರಂಟ್ ಅಲ್ಲಿ ನಮಗೆ 282mm ಡಿಸ್ಕ್ ಬರ್ತದೆ, ಡಿಸ್ಕ್ ಸೈಜ್, ಮತ್ತೆ ಬೈಬ್ರೆ ಕ್ಯಾಲಿಪರ್ನ ಯೂಸ್ ಮಾಡಿದ್ದಾರೆ ಫ್ರಂಟ್ ಅಲ್ಲಿ. ರಿಯರ್ ಅಲ್ಲಿ ನೋಡೋದಾದ್ರೆ ಸೇಮ್ ನಮಗೆ 220mm ಬೈಬ್ರೆ ಕ್ಯಾಲಿಪರ್ನ ಯೂಸ್ ಮಾಡಿದ್ದಾರೆ. ಮೊದಲೆಲ್ಲ ನಮಗೆ ನಿಸ್ಸಿನ್ ಇದು ಕ್ಯಾಲಿಪರ್ ಬರ್ತಿತ್ತು, ಇವಾಗ ಬೈಬ್ರೆದ ಕ್ಯಾಲಿಪರ್ ರಿಯರ್ಗೆ ಕೂಡ ಯೂಸ್ ಮಾಡಿದ್ದಾರೆ. ವಿತ್ ಡುವೆಲ್ ಚಾನಲ್ ABS ಬರ್ತದೆ ಈ ಗಾಡಿಯಲ್ಲಿ. ಮತ್ತು ಇದರದ್ದು ಫ್ರಂಟ್ ಟೈರ್ ಸೈಜ್ ಬಂದು 100 ಸೆಕ್ಷನ್, ರಿಯರ್ ಅಲ್ಲಿ ನಮಗೆ 140 ಸೆಕ್ಷನ್ ಕೊಟ್ಟಿದ್ದಾರೆ ವಿತ್ 17 inches ಅಲಾಯ್ ವೀಲ್. ಒಂದು ಹಾರ್ಟ್ ಆಫ್ ದಿ ಬೈಕ್ ಅಂತಾನೆ ಹೇಳ್ಬೋದು. ಇಂಜಿನ್ 155cc ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರ್ತದೆ. ಇದರದ್ದು ಮ್ಯಾಕ್ಸ್ ಟಾರ್ಕ್ ಬಂದು 14.2 Nm ಟಾರ್ಕ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ. ಇದರದ್ದು ಹಾರ್ಸ್ ಪವರ್ ಬಂದು ನಮಗೆ 18.1 bhp ಹಾರ್ಸ್ ಪವರ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ. ಮತ್ತು ಯಮಹದ್ದು ಯಾವುದು ಗಾಡಿದ್ದು ಇಂಜಿನ್ ಕೂಡ ತುಂಬ ರಿಲಯಬಲ್ ಆಗಿರ್ತದೆ, ಅಂದರೆ ನಮಗೆ ಜಾಸ್ತಿ ಲಾಂಗ್ ಲಾಸ್ಟಿಂಗ್ ಬರ್ತದೆ ಇದರದ್ದು ಇಂಜಿನ್ಸ್ ಎಲ್ಲ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಇಂದ ನೋಡೋದಾದ್ರೆ ನಮಗೆ R15 ವರ್ಷನ್ 4 ಅಂತ ಒಂದು ಸ್ಟಿಕ್ಕರಿಂಗ್ ಮಾಡಿದ್ದಾರೆ, ಮತ್ತೆ ಅಲೋಜನ್ ಇಂಡಿಕೇಟರ್ ಬರ್ತದೆ, ಮತ್ತೆ ಇಲ್ಲಿ ಅಂಡರ್ ಬೆಲ್ಲಿ ಕೊಟ್ಟಿದ್ದಾರೆ. ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಮಗೆ 170mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ರೈಡರ್ ಫುಟ್ ಪ್ಯಾಕ್ ಮತ್ತೆ ಬ್ರೇಕ್ ಪೆಡಲ್ ಕೊಟ್ಟಿದ್ದಾರೆ, ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಸೈಲೆನ್ಸರ್, ಮತ್ತೆ ಇಲ್ಲಿ ಟ್ಯಾಂಕ್ ಅಲ್ಲಿ ಯಮಹದ್ದು ಲೋಗೋ ಉಂಟು. ಸೊ ನಮಗೆ ರೈಟ್ ಸೈಡ್ ಇಂದ ಈ ತರ ಕಾಣ್ತದೆ. ಈ ಗಾಡಿದ್ದು ಟೋಟಲ್ ಕರ್ಬ್ ವೆಯ್ಟ್ ಬಂದು 141 kg ಕೊಟ್ಟಿದ್ದಾರೆ, ಟೋಟಲ್ ಕರ್ಬ್ ವೆಯ್ಟ್. ರೈಡರ್ ವ್ಯೂ ಇಂದ ನೋಡೋದಾದ್ರೆ ನಮಗೆ ಇದರಲ್ಲಿ LCD ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಗೇರ್ ಇಂಡಿಕೇಶನ್, ಮತ್ತೆ ಓಡೋಮೀಟರ್ ಸ್ಪೀಡ್, ಫ್ಯೂಲ್ ಇಂಡಿಕೇಶನ್, ಮತ್ತೆ RPM ಇದೆಲ್ಲ ನಿಮಗೆ ಟೈಮ್ ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ. ಸೊ ಇದರಲ್ಲಿ ಕೂಲೆಂಟ್ ಟೆಂಪರೇಚರ್ ಆಗಲಿ, ಮತ್ತೆ ಬ್ಯಾಟ್ರಿ ಎಷ್ಟು ವೋಲ್ಟ್ ಇದೆ ಇದೆಲ್ಲ ನೋಡಲಿಕ್ಕೆ ನಿಮಗೆ ಸಿಗ್ತದೆ, ಅವರೇಜ್ ಮೈಲೇಜ್ ಎಲ್ಲ. ನೆಕ್ಸ್ಟ್ ಇದರದ್ದು ಲೆಫ್ಟ್ ಸೈಡ್ ಇಂದ ನೋಡೋದಾದ್ರೆ ನಮಗೆ ಇಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಡಿಮ್ ಡಿಪ್ಪರ್ ಪಾಸ್ ಸ್ವಿಚ್ ಒಂದರಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇಂಡಿಕೇಟರ್ ಸ್ವಿಚ್, ಹಾರ್ನ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತು ಇದರದ್ದು ನಮಗೆ ಸ್ಲಿಪ್ಪರ್ ಕ್ಲಚ್ ಬರ್ತದೆ ಈ ಗಾಡಿಯಲ್ಲಿ ಯೂಸ್ ಮಾಡಿರೋದು. ನೆಕ್ಸ್ಟ್ ಇದರದ್ದು ರೈಟ್ ಸೈಡಿಂದ ನೋಡೋದಾದ್ರೆ ಸೇಮ್ ಕಿಲ್ ಆನ್ ಕಿಲ್ ಆಫ್ ಸ್ವಿಚ್ ಮತ್ತು ಇಗ್ನಿಷನ್ ಸ್ವಿಚ್ ಒಂದರಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಹಜಾರ್ಡ್ ಸ್ವಿಚ್ ಬರ್ತದೆ, ಮತ್ತು ಇಲ್ಲಿ ಇನ್ಫೋ ಅಂತ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 2 ಮೋಡ್ಸ್ ಬರ್ತದೆ, ಒಂದು ಸ್ಟ್ರೀಟ್ ಮೋಡ್ ಮತ್ತು ಒಂದು ಟ್ರ್ಯಾಕ್ ಮೋಡ್. ಇದರಲ್ಲಿ ನಮಗೆ ಶಿಫ್ಟ್ ಮಾಡ್ಬೋದು ಅದನ್ನು. ನೆಕ್ಸ್ಟ್ ಇಲ್ಲಿ ಡಿಸ್ಕ್ ಲಿವರ್ ಕೊಟ್ಟಿದ್ದಾರೆ, ಮತ್ತು ರೈಡ್ ಬೈ ಕೇಬಲ್ ಥ್ರಾಟಲ್ ಕೊಟ್ಟಿದ್ದಾರೆ. ರೈಡರ್ ವೇವಿಂದ ನಮಗೆ ಈ ಥರ ಕಾಣ್ತದೆ. ಇದರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಮಗೆ 11 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇದರಲ್ಲಿ ನಮಗೆ ಅವರೇಜ್ ಬಂದು 45 ಅಬವ್ ಮೈಲೇಜ್ ಸಿಗ್ತದೆ. ಈಗ ಸೀಟ್ ನೋಡೋದಾದ್ರೆ 815mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಇದರದ್ದು ನಮಗೆ ರೈಡರ್ ಸ್ಪ್ಲಿಟ್ ಸೀಟ್ ಬರ್ತದೆ ರೈಡರ್ ಮತ್ತು ಪಿಲಿಯನ್ಗೆ. ಸೊ ಇದರದ್ದು ಸೀಟ್ ನಮಗೆ ಜಾಸ್ತಿ ಕಂಫರ್ಟೇಬಲ್ ಇಲ್ಲ ರೈಡ್ ಮಾಡಲಿಕ್ಕೆ, ಇದಂದರೆ ಟ್ರ್ಯಾಕ್ ಅಲ್ಲ, ಟ್ರ್ಯಾಕಿಗೆ ಈ ಗಾಡಿ ರೆಡಿ ಮಾಡಿದ್ದು. ಸೊ ನಮ್ಮದು ಸೀಟ್ ಇದರಲ್ಲಿ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಿಲ್ಲ. ಸೀಟ್ ನಮಗೆ ಸ್ವಲ್ಪ ಲಾಂಗ್ ಎಲ್ಲ ಹೋಗುವಾಗ ಬೆನ್ನು ನೋವೆಲ್ಲ ಬರ್ತದೆ, ಮತ್ತು ಸೀಟ್ ಹೈಟ್ ಇದ್ದು ಸ್ವಲ್ಪ ಸೀಟ್ ಇದು ಸ್ವಲ್ಪ ಪ್ರಾಬ್ಲಮ್. ಮತ್ತು ಸೀಟ್ ಹೈಟಿಗೆ ನಿಮ್ಗೆ ಎಂಥ ಪ್ರಾಬ್ಲಮ್ ಇಲ್ಲ, ನೀವೇನಾದರೂ 5.1 ಎಲ್ಲ ಆ ಥರ ಇದ್ದರೆ ನಿಮಗೆ ಕ್ಲೀನ್ ಫ್ಲ್ಯಾಟ್ ಫುಟ್ ಮಾಡ್ಬೋದು ಈ ಗಾಡಿಯನ್ನು. ಜಾಸ್ತಿ ವೆಯ್ಟ್ ಸಹ ಇಲ್ಲ ಅಲ್ಲ, ಸೊ ನಿಮಗೆ ಮ್ಯಾನೇಜ್ ಮಾಡ್ಬೋದು ಈ ಗಾಡಿಯನ್ನು. ಇದರದ್ದು ಹಿಂದೆದ್ದು ಪಿಲಿಯನ್ ಸೀಟ್ ಉಂಟಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬ್ರೇಕ್ ಫ್ರಂಟ್ ರೈಡರ್ ಏನಾದರೂ ಬ್ರೇಕ್ ಎಲ್ಲ ಹಿಡಿಯುವಾಗ ನಾವು ಮುಂದೆ ಜಾರ್ತಿರ್ತೇವೆ. ಸೊ ಸೀಟಿದ್ದು ಅಷ್ಟು ಕಂಫರ್ಟೇಬಲ್ ಇಲ್ಲ, ನಿಮಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಸೀಟ್. ನೆಕ್ಸ್ಟ್ ಇದರದ್ದು ಲೆಫ್ಟ್ ಸೈಡಿಂದ ನೋಡೋದಾದ್ರೆ ಸೇಮ್ ನಮಗೆ R15 ವರ್ಷನ್ 4 ಅಂತ ಸ್ಟಿಕ್ಕರ್ ಬರ್ತದೆ, ಮತ್ತು ಅಲೋಜಿನ್ ಇಂಡಿಕೇಟರ್, ಇದರದ್ದು ಅಂಡರ್ ಬೆಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ನಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರ್ತದೆ, ಅಂದರೆ ಟ್ರಾನ್ಸ್ಮಿಷನ್ ಬಂದು 5 ಸ್ಪೀಡ್ ಗೇರ್ ಬಾಕ್ಸ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಫಿಕ್ಸ್ ಶಿಫ್ಟರ್ ಬರುವುದಿಲ್ಲ ಈ ವೇರಿಯಂಟಲ್ಲಿ. ಇದು ಅಂದರೆ ನಮಗೆ ಬೇಸ್ ವೇರಿಯಂಟ್, ಹಾಗಾಗಿ ಇದರಲ್ಲಿ ಫಿಕ್ಸ್ ಶಿಫ್ಟರ್ ಬರೋದಿಲ್ಲ. ಸೊ ಇಲ್ಲಿ ನಮಗೆ
ಸೈಡ್ ಸ್ಟ್ಯಾಂಡ್ ಇದೆ, ಮತ್ತು ಮೈನ್ ಸ್ಟ್ಯಾಂಡ್ ಬರೋದಿಲ್ಲ. ಇಲ್ಲಿ ರೈಡರ್ ಫುಡ್ ಪ್ಯಾಕ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಗೇರ್ ಪೆಡಲ್ 1 ಡೌನು 5 ಅಪ್, ಮತ್ತು ಇಲ್ಲಿ ಪಿಲಿಯನ್ ಫುಡ್ ಪ್ಯಾಕ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಾರಿ ಗಾರ್ಡ್ ಮತ್ತು ಹಗ್ಗರ್ ಇಲ್ಲೇ ಬರ್ತದೆ. ಮತ್ತು ಇಲ್ಲಿ ನಮಗೆ ರಿಯರ್ ಸಸ್ಪೆನ್ಷನ್ ಇಲ್ಲಿ ಕೊಟ್ಟಿದ್ದಾರೆ, ಮಿಡ್ಲಲ್ಲಿ ಬರ್ತದೆ ಈ ಥರ. ನಮಗೆ ಲೆಫ್ಟ್ ಸೈಡಿಂದ ಈ ಥರ ಕಾಣ್ತದೆ. ಸೊ ಇಲ್ಲಿ ಲೋಗೋ ಕೂಡ ಇದೆ ಯಮಹದ್ದು. ನೆಕ್ಸ್ಟ್ ಇದರದ್ದು ಟೈಲ್ ನೋಡೋದಾದ್ರೆ ಇಲ್ಲಿ ನಮಗೆ ಟೈಲ್ ಲೈಟ್ ನೋಡಲಿಕ್ಕೆ ಸಿಗ್ತದೆ, ಮತ್ತು ಇಲ್ಲಿ ಅಲೋಜಿನ್ ಇಂಡಿಕೇಟರ್ಸ್ನ ಯೂಸ್ ಮಾಡಿದ್ದಾರೆ, ಮತ್ತು ಇಲ್ಲಿ ನಂಬರ್ ಪ್ಲೇಟ್ ಬರ್ತದೆ. ಸೈಲೆನ್ಸರ್ ನೋಟವನ್ನು ಕೇಳ್ಕೊಂಡು ಬರೋಣ ಯಾವ ಥರ ಬರ್ತದೆ ಅಂತ. ನಾರ್ಮಲ್ ಸೌಂಡ್ ಏನಷ್ಟು ಲೌಡ್ ಇಲ್ಲ, ಬೇಸ್ ಉಂಟು, ನಿಮಗೆ ನಾರ್ಮಲ್ ಎಂತ ಪ್ರಾಬ್ಲಮ್ ಇಲ್ಲ ಸೌಂಡ್. ಲಾಸ್ಟಿಗೆ ಬಂದು ಈ ಗಾಡಿದು ಪ್ರೈಸ್ ನಮಗೆ ಆನ್ ರೋಡ್ ಪ್ರೈಸ್ ಬಂದು 2,30,000 ತನಕ ಆಗ್ತದೆ ಇದರದ್ದು. ನಿಮ್ಗೆ ಏನಾದರೂ ಈ ಗಾಡಿದು ಎಂಕ್ವೈರೀಸ್ ಅಥವಾ ಪರ್ಚೇಸಿಂಗ್ ಎಲ್ಲ ಏನಾದರೂ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ನಿಮಗೆ ನಂಬರ್ ಹಾಕ್ತೇನೆ. ಮತ್ತು ಇಲ್ಲಿ ನಮ್ಮದು BC ರೋಡಲ್ಲಿ ಯಶಸ್ವಿ ರೈಡರ್ಸ್ ಅಂತ ಇದೆ, BC ರೋಡ್, ಇಲ್ಲಿ ಬಂದು ವಿಸಿಟ್ ಮಾಡಿ. ಏನಾದರೂ ಎಂಕ್ವೈರೀಸ್, ಇಲ್ಲಿ ಸ್ಟಾಫ್ ಎಲ್ಲ ನಿಮಗೆ ಫ್ರೆಂಡ್ಲಿ ಆಗಿದ್ದಾರೆ, ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಗೈಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಏನಾದರೂ ಹೇಳಿದಲ್ಲ ಸೇಮ್ ಯಶಸ್ವಿ ರೈಡರ್ಸ್, ಇಲ್ಲಿ ಬಂದು ವಿಸಿಟ್ ಮಾಡಿ. ನಿಮಗೆ ಯಾವುದಾದ್ರೂ ಯಮಹದ್ದು ಬ್ರ್ಯಾಂಡ್ ಇದ್ದು ಗಾಡಿ ತೆಗಿಲಿಕ್ಕೆ ಇದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ, ನಿಮಗೆ ಒಳ್ಳೆ ಪ್ರೈಸಲ್ಲಿ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.